ಶಬ್ದಂ ಡೈರೆಕ್ಟೆಡ್ ಬೈ ಅರಿವಾಳಗನ್ ವೆಂಕಟಾಚಲಂ. ಈ ಸಿನಿಮಾದಲ್ಲಿ ಆದಿ ಪಿನಿಶೆಟ್ಟಿ, ಲಕ್ಷ್ಮೀ ಮೆನನ್, ರೆಡಿನ್ ಕಿಂಗ್ಸ್ಲೆ, ಸಿಮ್ರಾನ್ ಇವರೆಲ್ಲ ಮೇನ್ ಲೀಡ್ ಆಕ್ಟರ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಇದೊಂದು ಹಾರರ್ ಥ್ರಿಲ್ಲರ್ ಜಾನ್ರದಲ್ಲಿ ಬಂದಿರೋ ಸಿನಿಮಾ. ಸೊ ಈ ಮೂವಿ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಇನ್ ಡೆಪ್ತ್ ರಿವ್ಯೂನಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಒಂದು ಯೂನಿವರ್ಸಿಟಿಲಿ ಮಿಸ್ಟೀರಿಯಸ್ ಆಗಿ ಸಾವಾಗ್ತಿರುತ್ತೆ. ಅಂಡ್ ಇದಕ್ಕೆ ಕಾರಣ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅಂತ ಇವನ್ನೆಲ್ಲ ನಿಲ್ಸಕ್ಕೋಸ್ಕರ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ರುಬೆನ್ ನ ಅಪಾಯಿಂಟ್ ಮಾಡ್ಕೊಂತಾರೆ. ನೆಕ್ಸ್ಟ್ ಆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಗಳಿಂದ ಏನಿದೆ ಅಂತ ರುಬೆನ್ ಅವನ ಟೆಕ್ನಾಲಜಿ ಅಂಡ್ ಇನ್ವೆಸ್ಟಿಗೇಷನ್ ಮುಖಾಂತರ ಹೇಗೆ ಸಾಲ್ವ್ ಮಾಡ್ತಾನೆ ಅಂಡ್ ಆ ಮಿಸ್ಟೀರಿಯಸ್ ಡೆತ್ಗೆ ರೀಸನ್ ಏನು ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇಡೀ ಸಿನಿಮಾ ಸ್ಟಾರ್ಟ್ ಟು ಎಂಡ್ ನಿಮ್ಮನ್ನ ಒಂದು ಮಿಸ್ಟೀರಿಯಸ್ ವರ್ಲ್ಡ್ಗೆ ಕರ್ಕೊಂಡೋಗ್ಬಿಡ್ತಾರೆ. ಆ ಥರ ಒಂದು ವಿಜುವಲ್ಸ್ ಅಂಡ್ ವೈಬ್ಸ್ ಕೊಡುತ್ತೆ. ಪ್ರತಿ ಸೀನ್ಸಲ್ಲೂ ಹಾರರ್ ಎಲಿಮೆಂಟ್ಸ್ ಇರೋದ್ರ ಜೊತೆಗೆ ಇಂಟೆನ್ಸ್ BGM ನ ಬ್ಲೆಂಡ್ ಮಾಡಿರೋದ್ರಿಂದ ಸಖತ್ ಇಂಟ್ರೆಸ್ಟ್ ಬರುತ್ತೆ. ಎಲ್ಲಿ ಏನು ರಿವೀಲ್ ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಥ್ರೂ ಔಟ್ ದ ಸಿನಿಮಾ ಸ್ಟೆಪ್ ಬೈ ಸ್ಟೆಪ್ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ನ ರಿವೀಲ್ ಮಾಡ್ತಾ ಆಡಿಯನ್ಸ್ನ ಹೋಲ್ಡ್ ಆಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಅದು ಎಕ್ಸಲೆಂಟ್ ಆಗಿ ವರ್ಕ್ ಆಯಿತು. ಆ್ಯಂಡ್ ಇದ್ರ ಮಧ್ಯೆ ಸಿಚುವೇಶನಲ್ ಕಾಮಿಡಿ ಕೂಡ ಇಟ್ಟಿದ್ದಾರೆ. ಈ ಪ್ರತಿ ಹಾರರ್ ಸಿನಿಮಾದಲ್ಲೂ ಈ ಥರ ಒಂದು ಕಾಮಿಡಿ ಕ್ಯಾರೆಕ್ಟರ್ ಇದ್ರೇನೆ ಒಂದು ಪ್ಲಸ್ ಪಾಯಿಂಟ್ ಆ್ಯಂಡ್ ಮಜಾ ಕೊಡುತ್ತೆ. ಅಂದರೆ ಒಂದು ರೀತಿಲಿ ಡಬಲ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಇದು ಡೀಸೆಂಟ್ ಆಗಿ ಇಂಪ್ರೆಸ್ ಮಾಡ್ತು. ಇನ್ನು ಹೈಲೈಟೆಡ್ ಪಾಯಿಂಟ್ಸ್ ಅಂದರೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್, ಡಾಟ್ ಕನೆಕ್ಷನ್, ಹಾರರ್ ಹಂಟಿಂಗ್ ಸೀನ್ಸ್, ಇಂಟೆನ್ಸ್ ಪ್ರೊಸೀಡಿಂಗ್ಸ್, ಪರ್ಫಾರ್ಮೆನ್ಸಸ್ ಆ್ಯಂಡ್ ಏರಿಯಾ ಅಟ್ಮಾಸ್ಫಿಯರ್. ಈ ಎಲಿಮೆಂಟ್ಸ್ಗಳು ಫುಲ್ ಮೂವಿ ಎಂಗೇಜಿಂಗ್ ಆಗಿ ಕ್ಯಾರಿ ಮಾಡ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಟ್ರ್ಯಾಕ್ ತಪ್ಪೋದಾಗ್ಲಿ, ಡೈವರ್ಟ್ ಮಾಡೋ ಸೀನ್ಸ್ ಆಗಲಿ ಏನೂ ಇರಲ್ಲ. ಕತೆಗೆ ಏನಿರಬೇಕು, ಎಷ್ಟು ಇರಬೇಕು ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಜೊತೆಗೆ ಕ್ಯೂರಿಯಾಸಿಟಿ ಕೂಡ ಮೇಂಟೈನ್ ಮಾಡಿಸ್ತಾರೆ. ಮುಂದೆ ಏನಿರ್ಬೋದು, ಇದ್ರ ಹಿಂದೆ ಇರೋ ಮಿಸ್ಟರಿ ಏನು ಅನ್ನೋದು ಕುತೂಹಲನ ಜಾಸ್ತಿ ಮಾಡಿಸುತ್ತೆ. ಇನ್ನು ಜಂಪ್ಸ್ಕೇರ್ ಮೊಮೆಂಟ್ಸ್ಗಳು ಎಲ್ಲೋ ಒಂದೊಂದು ಕಡೆ ಇದೆ ಅಷ್ಟೇ, ಆದರೂ ನೆಗೆಟಿವ್ ಎನರ್ಜಿನ ಇಂಪ್ಯಾಕ್ಟ್ ಆಗೋ ರೀತಿನೇ ತೋರಿಸಿದ್ದಾರೆ. ಆ್ಯಂಡ್ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಜಾಸ್ತಿ ಸ್ಟ್ರೆಚ್ ಮಾಡಿಲ್ಲ. ಇದೊಂದು ಪ್ಲಸ್ ಪಾಯಿಂಟ್ ಆಯಿತು. ಪೂರ್ತಿ ಬರೀ ಫ್ಲ್ಯಾಶ್ ಬ್ಯಾಕ್ನೇ ಬೋರಿಂಗ್ ಥರ ಹೇಳ್ದಲೆ ಸಿಂಪಲ್ ಆಗಿ ತೋರಿಸಿ ಅದಕ್ಕೆ ಪ್ರೆಸೆಂಟ್ ಟೈಮ್ನ ಕನೆಕ್ಟ್ ಮಾಡ್ಕೊತಾರೆ. ಅದು ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ರುಬೆನ್ ಕ್ಯಾರೆಕ್ಟರ್ ಮಾಡಿರೋ ಆದಿ ಪಿನಿಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಟಾಪ್ ನಾಚ್. ಇಡೀ ಸಿನಿಮಾನ ಕ್ಯಾರಿ ಮಾಡುವಂಥ ಮೇನ್ ಕ್ಯಾರೆಕ್ಟರ್ ಅದು. ಆ್ಯಂಡ್ ಮಿಕ್ಕಿದ ಆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಕೂಡ ಸಖತ್ತಾಗಿತ್ತು. ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸೌಂಡ್ ಎಫೆಕ್ಟ್ಸ್ ಮಾತ್ರ ಕ್ರೇಜಿ ಆಗಿತ್ತು. BGM ಫುಲ್ ಇಂಪ್ಯಾಕ್ಟ್ ಮಾಡುತ್ತೆ. ಸಿನಿಮಾಟೋಗ್ರಫಿ, VFX ಕ್ವಾಲಿಟಿ ಆ್ಯಂಡ್ ಕಲರ್ ಗ್ರೇಡಿಂಗ್ ತುಂಬ ಇಂಟೆನ್ಸ್ ಫೀಲ್ ಬರೋ ಥರ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಎಡಿಟಿಂಗ್ ಶಾರ್ಪ್ ಆಗಿ ಚೆನ್ನಾಗಿದೆ. ಇನ್ನು ಟೆಕ್ನಾಲಜಿನ ಡಿಫ್ರೆಂಟ್ ಮೆಥಡ್ಸಲ್ಲಿ ಕೆಲವೊಂದು ಕಡೆ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಓವರ್ ಆಲ್ ಈ ಫಸ್ಟ್ ಹಾಫ್ ಸೂಪರ್, ಇಂಟರ್ವಲ್ ಚೆನ್ನಾಗಿತ್ತು, ಕ್ಯೂರಿಯಾಸಿಟಿ ಆ್ಯಂಡ್ ಥ್ರಿಲ್ಲರ್ನ ಜಾಸ್ತಿ ಮಾಡಿಸುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ಗಿಂತ ಒಂದು 2 to 3% ಡೌನ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಡೀಸೆಂಟ್ ಆಗಿತ್ತು. ಇನ್ನು ಈ ಸಸ್ಪೆನ್ಸ್, ಥ್ರಿಲ್ಲರ್, ಮಿಸ್ಟರಿ, ಹಾರರ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಇಷ್ಟಪಡೋರು ಈ ಸಿನಿಮಾನ ಮಿಸ್ ಮಾಡ್ಕೊಳ್ಳೇಬೇಡಿ. ನೀವು ಕೊಡೋ ಟೈಮಿಗೆ ಈ ಮೂವಿ ವರ್ತ್ ಇಟ್. ಆ್ಯಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಏನಿರಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡ್ಬೋದು. ನೆಕ್ಸ್ಟ್ ಈ ಮೂವಿನ ಇನ್ನೂ OTTನಲ್ಲಿ ಅಫಿಷಿಯಲ್ ಆಗಿ ಬಿಟ್ಟಿಲ್ಲ, ಬಟ್ ಅನ್ಅಫಿಷಿಯಲಿ ಎಕ್ಸ್ಟರ್ನಲ್ ಸೋರ್ಸಿಂದ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಅಲ್ಲಿ ನಿಮಗೆ HD ಕ್ವಾಲಿಟಿ ಹಿಂದಿ ಆ್ಯಂಡ್ ತಮಿಳ್ ಲ್ಯಾಂಗ್ವೇಜಲ್ಲಿ ಅವೈಲಬಲ್ ಇದೆ. ಮೋಸ್ಟ್ಲಿ OTTನಲ್ಲಿ ಬಿಟ್ಟಾಗ ಕನ್ನಡ ಭಾಷೆಯಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 8.5. ಆಲ್ರೆಡಿ ನೀವೇನಾದರೂ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.